ಈ ಒಂದು ನಾಗದೇವನಹಳ್ಳಿ ವಾರ್ಡಲ್ಲಿ ಒಂದು ದಸರಾ ಸಂಭ್ರಮ ಅನ್ನುವಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಏನು ನಮ್ಮ ಶಾಸಕರು ಸದಾ ಯಾವಾಗಲೂ ಕೂಡ ಒಂದು ಚಟುವಟಿಕೆ ರೀತಿಯಲ್ಲಿ 24x7 ಸಾರ್ವಜನಿಕರ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಈಗ ಒಂದು ಸಂಕ್ರಾಂತಿ ಸಂಭ್ರಮ ಇರ್ಬೋದು, ಶಿವರಾತ್ರಿ ಹಬ್ಬ ಆಗಿರ್ಬೋದು, ಯುಗಾದಿ ಹಬ್ಬ ಆಗಿರ್ಬೋದು, ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಈ ಒಂದು ಸಂಭ್ರಮದಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಂಭ್ರಮಾಚರಣೆಯನ್ನು ಸೃಷ್ಟಿ ಮಾಡ್ತಾರೆ. ಅದೇ ರೀತಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಇಡೀ ಯಶವಂತಪುರ ವಿಧಾನಸಭಾ ಕ್ಷೇತ್ರದಾದ್ಯಂತ ಹಮ್ಮಿಕೊಂಡಿದ್ದು ಈ ನಮ್ಮ ನಾಗದೇವನಹಳ್ಳಿ ವಾರ್ಡಿನ ಸರದಿ ಇವತ್ತು ಜನ ತುಂಬ ಹೆಚ್ಚು ಆಸಕ್ತಿಯಿಂದ ಈ ರಂಗೋಲಿ ಸ್ಪರ್ಧೆಗೆ ಭಾಗವಹಿಸ್ತಾ ಇದ್ದಾರೆ. ಇಂಥ ಒಂದು ಅವಕಾಶವನ್ನು ಈ ನಮ್ಮ ವಾರ್ಡಿನ ನಾಗರಿಕರಿಗೆ ಹಾಗೂ ಮಹಿಳೆಯರಿಗೆ ಮಾಡಿಕೊಟ್ಟಂಥ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರಿಗೆ, ಪುಷ್ಪಾ ದೇವರಾಜರ ಪರವಾಗಿ ಹಾಗೂ ನಾಗದೇವನಹಳ್ಳಿ ವಾರ್ಡಿನ ಎಲ್ಲ ನಾಗರಿಕರ ಪರವಾಗಿ ಎಸ್ ಟಿ ಸೋಮಶೇಖರ್ ಗೌಡರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾರು ಅತ್ಯುತ್ತಮವಾಗಿ ರಂಗೋಲಿನ ಬಿಡಿಸಿರ್ತಾರೆ ಅವರಿಗೆ ನಗದು ರೂಪದಲ್ಲಿ ಒಂದು 10 ರಿಂದ 20 ಜನಕ್ಕೆ ನಗದು ರೂಪದಲ್ಲಿ ಬಹುಮಾನ ಕೊಡ್ತಾರೆ. ಮತ್ತು ಭಾಗವಹಿಸಿದಂಥ ಪ್ರತಿಯೊಂದು ಸ್ಪರ್ಧಿಗಳಿಗೂ ಕೂಡ ಒಂದು ಗಿಫ್ಟನ್ನ ಕೊಡ್ತೀವಿ. ಆ ಗಿಫ್ಟ್ ಏನು ಅಂತ ಸಸ್ಪೆನ್ಸು. ಏನು ಆಯೋಜನೆ ಮಾಡ್ತಾರೆ ಅಂತ ಮಾಮೂಲಿ ನಮ್ಮ ಸಾಹೇಬ್ರಿಗೆ ಮಾತ್ರ, ಸೋಮಶೇಖರ್ ಸಾಹೇಬ್ರಿಗೆ ಮಾತ್ರ ಗೊತ್ತು. ಭಾಗವಹಿಸಿದಂಥ ಪ್ರತಿಯೊಬ್ಬ ಮಹಿಳಾ ಸ್ಪರ್ಧಿಗಳಿಗೆ ಬಹುಮಾನ ಅಂತೂ ಖಂಡಿತ ಸಿಕ್ಕುತ್ತೆ. ನನ್ನ ಹೆಸರು ಶ್ರೀಮತಿ ಪುಷ್ಪಾ ದೇವರಾಜ್ ಅಂತೇಳಿ, ನಾಗದೇವನಹಳ್ಳಿ ಮುಖಂಡರು. ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಈ ಮನೆಗೊಂದು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಮಾಡ್ತಾ ಇರೋದು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಹೆಣ್ಮಕ್ಳಿಗೆ ಅಂತಲೇ ಈ ಕಾರ್ಯಕ್ರಮವನ್ನು ಎಸ್ ಟಿ ಸೋಮಶೇಖರ್ ಅವರು ಮಾಡ್ತಾಯಿದ್ದಾರೆ. ಮೊದಲು STS ಕಪ್ ಅಂತೇಳಿ ಯುವಕರಿಗೆ ಮಾಡಿದ್ರು, ಪ್ರತಿಭಾ ಪುರಸ್ಕಾರ ಅಂತೇಳಿ ವಿದ್ಯಾರ್ಥಿಗಳಿಗೆ ಮಾಡಿದ್ರು. ಈಗ ಮಹಿಳೆಯರಿಗೆ ಅಂತಲೇ ಈ ಕಾರ್ಯಕ್ರಮವನ್ನು ನಮ್ಮ ಸೋಮಶೇಖರ್ ಇದ್ದಾರೆ. ಹಾಗೆಯೇ ಈ ಕ್ಷೇತ್ರಕ್ಕೆ ನಮ್ಮಂಥ ಶಾಸಕರು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯನೇ ಅಂತಲೇ ಹೇಳ್ಬೋದು. ಅವರ ಅಭಿವೃದ್ಧಿ, ಅವರು ಜನ ಸ್ಪಂದಿಸ್ತಿರೋದು ಮುಂದಿನ ದಿನಗಳಲ್ಲಿ ಅವ್ರನ್ನ ತುಂಬ ಬಹುಮತಗಳಿಂದ ಗೆಲ್ಸ್ಕೊಬರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ನಮ್ಮ ನಾಗದೇವನಹಳ್ಳಿ ವಾರ್ಡು ಇವತ್ತು ಒಂಥರ ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿದೆ ಅಂತ ನಾವು ಹೇಳ್ಬೋದು. ಅವ್ರು ಮಾಡೋ ಕೆಲಸ ಎಲ್ಲ ಒಳ್ಳೆ ಕೆಲಸನೇ ಮಾಡ್ತಿದ್ದಾರೆ. ನಮ್ಗೆ ಖುಷಿ ಆಯಿತು. ನಮಗೆ ಎಲ್ಲ ಹೆಂಗಸರಿಗೂ ರಂಗೋಲಿ ಅಂದರೆ ದಿನ ಮತ್ತೆ ಹಾಕ್ತಾರೆ. ಈ ದಿನ ವಿಶೇಷ ದೊಡ್ಡ ಕಲರ್ ಹಾಕಿದ್ದೀವಿ. ಅವ್ರು ಒಳ್ಳೆಯದೇ ಮಾಡ್ತಾಯಿದ್ದಾರೆ. ಅವ್ರಿಗೆ ಆಲ್ ದ ಬೆಸ್ಟ್, ಅದೇನೇ ಬೆಸ್ಟ್ ವಿಶಸ್ ಹೇಳಿದ್ದೀನಿ. ಮನೆಗೊಂದು ರಂಗೋಲಿ ಸ್ಪರ್ಧೆ ಮಾಡಬೇಕು ಅಂತ ಮಾಡ್ತಿದ್ದಾರೆ ಅವರು. ನಮಗೂ ಖುಷಿ ಆಯಿತು. ಬೆಳಗ್ಗೆಯಿಂದ ಬಿಡಿಸಿರೋದಕ್ಕೂ ಎಲ್ಲರೂ ಖುಷಿಯಿಂದ ನೋಡಿಕೊಂಡು ಚೆನ್ನಾಗೈತೆ ಅಂತ ಹೇಳ್ತಿದ್ದಾರೆ. ತುಂಬ ಖುಷಿ ಆಗ್ತೈತೆ ನಮಗೂ. ಹೆಣ್ಮಕ್ಳಿಗೆ ಪ್ರೋತ್ಸಾಹ ನೀಡೋದೇ ಕಡಿಮೆ ಅಂಥದ್ರಲ್ಲಿ ಮಹಿಳಾ ದಿನಾಚರಣೆಯ ಅಂಗವಾಗಿ ರಂಗೋಲಿ ಕಾಂಪಿಟೇಷನ್ನ ಆಯೋಜಿಸಿದ್ದಾರೆ. ನಮ್ಮೆಲ್ಲ ಅಕ್ಕ ತಂಗಿದಿಯರ ಪರವಾಗಿ ನಾನು ಅಭಿನಂದನೆಗಳನ್ನ ಹೇಳೋಕ್ಕೆ ಇಚ್ಛಿಸ್ತೀನಿ ಅವ್ರಿಗೆ.